ಅನುದಿನದ ಆಹಾರ ಜನವರಿ 23 ಶುಕ್ರವಾರ. ನನ್ನ ಹೃದಯದ ಧ್ಯಾನವು ಜ್ಞಾನೋಕ್ತಿಗಳು 23 7ನೇ ವಚನ. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಒಬ್ಬ ವ್ಯಕ್ತಿಯ ಹೃದಯದ ಧ್ಯಾನವು ಆತನ ಬಾಯಿಯ ಮಾತುಗಳು ಮತ್ತು ಕೈಗಳಿಂದ ಮಾಡುವ ಕ್ರಿಯೆಗಳು, ಈ 3 ಕಾರ್ಯಗಳಿಂದ ಆತನ ಆತ್ಮೀಕ ಜೀವಿತವನ್ನು ಅರ್ಥ ಮಾಡಿಕೊಳ್ಳಬಹುದು. ಬೇರು ಶುದ್ಧವಾಗಿದ್ದರೆ ಗಿಡವೂ ಸಹ ಪರಿಶುದ್ಧವಾಗಿರುತ್ತವೆ. ಗಿಡವು ಪರಿಶುದ್ಧವಾಗಿದ್ದರೆ ಮಾತ್ರ ಅದರ ಫಲವು ಪರಿಶುದ್ಧವಾಗಿರುತ್ತದೆ. ಹೃದಯದ ಆಲೋಚನೆಗಳು ಮಾತುಗಳಿಗೆ ಜನ್ಮ ಕೊಡುತ್ತವೆ ಮತ್ತು ಮಾತುಗಳು ಕ್ರಮೇಣ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಆದುದರಿಂದ ನಾವು ನಮ್ಮ ಹೃದಯದ ಧ್ಯಾನದ ಕುರಿತು ಎಚ್ಚರವಾಗಿರಬೇಕು. ಸತ್ಯವೇದ ಹೇಳುತ್ತದೆ, ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು. 2 ಕೊರಿಂಥದವರಿಗೆ 10ನೇ ಅಧ್ಯಾಯ 5ನೇ ವಚನ. ಆಲೋಚನೆಗಳೆಂಬ ಹೋರಾಟದಲ್ಲಿ ಯಾರು ಜಯವನ್ನು ಹೊಂದುತ್ತಾರೋ ಅವರು ಜೀವನದಲ್ಲಿ ಸಂರಕ್ಷಣೆ ಮತ್ತು ಪರಿಶುದ್ಧತೆಯನ್ನು ಪಡೆದುಕೊಳ್ಳುತ್ತಾರೆ. ದೇವರು ದೂರದಿಂದಲೇ ನಮ್ಮ ಆಲೋಚನೆಗಳನ್ನು ತಿಳಿದವನಾಗಿದ್ದಾನೆ. ಆತನ ದೃಷ್ಟಿಗೆ ಮರೆಯಾದದ್ದು ಒಂದೂ ಇಲ್ಲ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಆತನು ಫರಿಸಾಯರು, ಸದ್ದುಕಾಯರು ಮತ್ತು ಶಾಸ್ತ್ರಿಗಳ ಆಲೋಚನೆಗಳನ್ನು ಬಲ್ಲವರಾಗಿದ್ದರು. ಯಾವಾಗಲೂ ನಿಮ್ಮ ಹೃದಯದಲ್ಲಿ ಕೆಟ್ಟದ್ದನ್ನ ಆಲೋಚಿಸುವುದು ಏಕೆ ಎಂದು ಯೇಸು ಅವರನ್ನ ಪ್ರಶ್ನಿಸಿದನು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 4ನೇ ವಚನ. ಅದೇ ಪ್ರಕಾರ ನೋಹನ ಕಾಲದಲ್ಲಿ ಕೂಡ ಗಮನಿಸುತ್ತೇವೆ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿದನು. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ. ಆದ ಕಾರಣ ನಿಮ್ಮ ಆಲೋಚನೆಗಳ ಕುರಿತು ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು. ನನಗೆ ಒಬ್ಬ ಸಹೋದರಿಯ ಪರಿಚಯ ಉಂಟು. ಆಕೆಯ ಆಲೋಚನೆಗಳು ಯಾವಾಗಲೂ ಸೈತಾನನಿಂದ ಆವರಿಸಿಕೊಂಡಿತ್ತು. ಸೈತಾನನು ಆಕೆಯ ಕಿವಿಯೊಳಗೆ ನೀನು ಆತ್ಮಹತ್ಯೆ ಮಾಡಿಕೋ ಎಂದು ಪಿಸುಗುಡುತ್ತಿದ್ದನು. ಅಂತ ಕೆಟ್ಟ ಆಲೋಚನೆಯನ್ನು ತರುತ್ತಿದ್ದ ಸೈತಾನನನ್ನು ಆಕೆಯು ಗದರಿಸುತ್ತಿರಲಿಲ್ಲ ಅಥವಾ ಯೇಸು ಕ್ರಿಸ್ತನ ರಕ್ತದ ಅಡಿಯಲ್ಲಿ ತನ್ನನ್ನು ಮರೆ ಮಾಡಿಕೊಳ್ಳಲಿಲ್ಲ. ಅದರ ಪರಿಣಾಮ ಆ ಆತ್ಮಹತ್ಯೆಯ ಆಲೋಚನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಆಕೆಯು ತನ್ನ ಗಂಡನಿಗೆ ನಾನು ನನ್ನ ಜೀವನವನ್ನು ಕೊನೆಗೊಳಿಸಿಕೊಳ್ಳುತ್ತೇನೆ ಎಂದು ಹೇಳಿದಳು. ಆತನು ಸಹ ಆಕೆಯ ಮಾತುಗಳನ್ನು ಸರಿಪಡಿಸಲಿಲ್ಲ. ದುಃಖಕರವಾದ ವಿಚಾರವೇನೆಂದರೆ, ಒಂದು ದಿನ ಆಕೆಯ ಗಂಡನು ಕೆಲಸಕ್ಕೆ ಹೊರಗೆ ಹೋಗಿದ್ದಾಗ ಆಕೆಯು ತನ್ನ ಮೈ ಮೇಲೆ ಸೀಮೆ ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಸತ್ತು ಹೋದಳು. ಈ ದಿನಮಾನಗಳಲ್ಲಿ ಅನೇಕ ಜನರು ಪಾಪಭರಿತ ಕಲ್ಪನೆಗಳನ್ನು ಸದಾ ಯೋಚಿಸುತ್ತಿರುತ್ತಾರೆ. ಚಲನಚಿತ್ರಗಳನ್ನು ನೋಡಿದ ನಂತರ ಅಶುದ್ಧವಾದ ಆಲೋಚನೆಗಳಿಗೆ ತಮ್ಮ ಹೃದಯದಲ್ಲಿ ಸ್ಥಳ ಕೊಡುತ್ತಾರೆ. ಅವಕಾಶ ಬಂದಾಗ ಅವರು ಧೈರ್ಯದಿಂದ ಪಾಪ ಕೃತ್ಯಗಳಲ್ಲಿ ಬಿದ್ದು ಹೋಗುತ್ತಾರೆ. ಅನಂತರ ಅವರು ದುಃಖದಿಂದ ಅಳುತ್ತಾರೆ, ಅಯ್ಯೋ ನಾನು ಪಾಪ ಮಾಡಿದೆ ಎಂದು. ಒಬ್ಬ ಮನುಷ್ಯನು ಕ್ರಿಯೆಯಲ್ಲಿ ಪಾಪ ಮಾಡುವುದಕ್ಕಿಂತ ಮೊದಲೇ ತನ್ನ ಹೃದಯದಲ್ಲಿ ಮಾಡಿರುತ್ತಾನೆ. ನಮ್ಮ ಹೃದಯದಲ್ಲಿ ಸೃಷ್ಟಿಯಾಗಿರುವ ಆಲೋಚನೆಯು ನಿಧಾನವಾಗಿ ಕಾರ್ಯರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಆಲೋಚನೆಗಳನ್ನು ಮತ್ತು ಧ್ಯಾನವನ್ನು ಯಾವಾಗಲೂ ಜಾಗೃತಿಯಿಂದ ಕಾಪಾಡಿಕೊಳ್ಳಿರಿ. ಮುಂದಿನ ಅಧ್ಯಯನಕ್ಕಾಗಿ
ದೇವರ ವಾಕ್ಯ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನೂ ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವರಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಯಾಕೋಬ 1ನೇ ಅಧ್ಯಾಯ 13-14 ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನೆ ಕಾಂಡ 7ನೇ ಮತ್ತು 8ನೇ ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1-20. ದೇವರು ನಿಮ್ಮನ್ನು ಆಶೀರ್ವದಿಸಲಿ.